ಹಿರಿಯೂರಿನ ವಾಣಿ ವಿಲಾಸ ಸಾಗರ ಜಲಾಶಯಕ್ಕೆ ಸೂಕ್ತ ಭದ್ರತೆ ಒದಗಿಸುವಂತೆ ರೈತ ಸಂಘದ ಜಿಲ್ಲಾಧ್ಯಕ್ಷ ಸೂರಪ್ಪ ಅವರು ಆಗ್ರಹ ಮಾಡಿದ್ದಾರೆ. ಇನ್ನು ಚಿತ್ರದುರ್ಗದ ಪತ್ರಕರ್ತರ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ ರೈತ ಸಂಘದ ಹುಚ್ಚವ್ವನಹಳ್ಳಿ ಬಣದ ಜಿಲ್ಲಾಧ್ಯಕ್ಷರಾದ ಸೂರಪ್ಪ ಅವರು ಈ ಬಗ್ಗೆ ಮಾತನಾಡಿದ್ದಾರೆ. ಇನ್ನು ಐತಿಹಾಸಿಕ ವಾಣಿ ವಿಲಾಸ ಸಾಗರ ಜಲಾಶಯಕ್ಕೆ ಭದ್ರತೆ ಒದಗಿಸಬೇಕು. ಈ ಹಿಂದೆ ಸಚಿವರು ಶಾಸಕರುಗಳಿಗೆ ಜಿಲ್ಲಾಡಳಿತಕ್ಕೆ ಮನವಿ ಕೂಡ ಸಲ್ಲಿಸಿದ್ದು, ಸಚಿವ ಡಿ. ಸುಧಾಕರ್ ಸಹ ಭದ್ರತೆ ಒದಗಿಸುವಂತೆ ಈ ಹಿಂದೆ ಸ್ಪಂದನೆ ಕೂಡ ಕೊಟ್ಟಿದ್ದರು. ಇನ್ನು ಸಾವು ನೋವುಗಳು ಸಹ ಸಂಭವಿಸುತ್ತಿವೆ. ಇನ್ನು ಜಲಾಶಯದ ಬಳಿ ಮಕ್ಕಳು ಆಟವಾಡಲು ಹೋಗಿ ಬಿದ್ದು ಸಾವನ್ನಪ್ಪುತ್ತಿದ್ದಾರೆ. ಆತ್ಮಹತ್ಯೆಯಂತಹ ಘಟನೆಗಳು ಸಹ ನಡೆಯುತ್ತಿವೆ. ಈ ಹಿನ್ನೆಲೆ ಐತಿಹಾಸಿಕ ಇತಿಹಾಸ ಹೊಂದಿರುವ ಹಿರಿಯೂರಿನ ಈ ಒಂದು ವಾಣಿ ವಿಲಾಸ ಸಾಗರ ಜಲಾಶಯಕ್ಕೆ ಸೂಕ್ತ ಭದ್ರತೆ ಒದಗಿಸಿ ತಕ್ಷಣವೇ ಜಿಲ್ಲಾಡಳಿತ ಅಥವಾ ಸರ್ಕಾರ ಈ ಬಗ್ಗೆ ಗಮನಹರಿಸುವಂತೆ ಆಗ್ರಹ ಕೂಡ ಮಾಡಿದ್ದಾರೆ. ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಹುಚ್ಚವ್ವನಹಳ್ಳಿ ಮಂಜುನಾಥ ಜಿಲ್ಲಾ ಸಮಿತಿಯಿಂದ ಏನಂದರೆ ವಾಣಿ ವಿಲಾಸ ಭದ್ರತಾ ವಾಣಿ ವಿಲಾಸಕ್ಕೋಸ್ಕರವಾಗಿ ಹಿಂದೆ ನಾವು 17/5/2026 ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಮನವಿ ಕೊಟ್ಟಿದ್ವಿ. ಆಮೇಲೆ ಸಚಿವರಿಗೂ ಮನವಿ ಕೊಟ್ಟಿದ್ವಿ ಮತ್ತು MLAರಿಗೂ ಮನವಿ ಕೊಟ್ಟಿದ್ವಿ. ಆದ ಕಾರಣ ಅಲ್ಲಿ ಏನು ಸೂಕ್ತ ಭದ್ರತೆಗೋಸ್ಕರವಾಗಿ ನಾವು ಹೋರಾಟ ಮುಂದುವರ್ಸ್ಕೊಂಡಲ್ಲಿ ಬರ್ತಿದ್ವಿ. ಮೊನ್ನೆ ವಿನಾಕಾರಣಗಳಾಗಿ ಜನಗಳು ಪ್ರಾಣ ಹೋಗ್ತೈತೆ. ಈಗ ಏನಿದ್ರು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಇದು ಕ್ರಮ ಮನಗಂಡು ತಕ್ಷಣ ಅಲ್ಲಿಗೆ ಭದ್ರತೆ ಒದಗಿಸ್ಕೊಡ್ಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ನಾವು ಅದೇ ಹೋರಾಟವನ್ನು ಮುಂದೆ ಹೊರಿಸ್ತೀವಿ ಅಂತೇಳಿ ಮಾಧ್ಯಮದ ಮುಖಾಂತರ ಹೇಳ್ತಿದ್ವಿ. ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳಿದರು, ನಾನು ಮಾಡಿಕೊಡ್ತೀನಪ್ಪ ಅಂತ ನಮಗೆ ಭರವಸೆ ಕೊಟ್ಟಿದ್ರು. ಆ ಜಿಲ್ಲಾ ಉಸ್ತುವಾರಿ ಸಚಿವರು ಆ ಕಾಲ ಮರಣ ಹೊಂದಿರೋದ್ರಿಂದ ಈಗಿನ ಸ್ಥಳೀಯ ಶಾಸಕರಾದ ಮಾನ್ಯ ಪಪ್ಪಿ ಅವರು ಇದ್ರ ಬಗ್ಗೆ ಗಮನ ಹರಿಸಿ ಅಲ್ಲಿ ಏನು ಸೂಕ್ತ ಬಂದೋಬಸ್ತ್ ಮಾಡಿಕೊಡೋಕ್ಕಂತೇಳಿ ತಮ್ಮ ಮಾಧ್ಯಮ ಮುಖಾಂತರ ನಾವು ಈ ಮನವಿಯನ್ನು ಮಾಡಿಕೊಳ್ತಿದ್ದೀವಿ. ಅನಾಹುತಗಳನ್ನು ಮನುಷ್ಯರು ಏನು ಹುಡುಗರು ಹೋಗಿರ್ತಾರೆ. ಹೋದಾಗ ತಂದೆ ತಾಯಿಗಳು ಯಾವುದೋ ಜಾಸ್ತಿ ಮೇಲೆ ಎಲ್ಲೇ ಇರ್ತಾರೆ. ಅವಾಗ ಹೋದ ಹುಡುಗರು ಮಕ್ಕಳುಗಳು ಅದರೊಳಗೆ ಜಾರಿ ಬಿದ್ದು ಸತ್ತು ಹೋಗ್ತಿದ್ದಾರೆ. ಆಮೇಲೆ ಏನು ಈ ರೈತರುಗಳು ಮಕ್ಕಳುಗಳು ಯಾವುದ್ಯಾವುದೋ ದಂಧೆ ಮಾಡಿಕೊಂತ ಅಲ್ಲಿ ಹೋಗಿ ಆತ್ಮಹತ್ಯೆಗಳು ಮಾಡ್ಕೊತಿದ್ದಾರೆ. ಪ್ರತಿಯೊಂದು ಇನ್ಸೆಟ್ ಘಟನೆಗಳು ನಡೀತಲೇ ಇರ್ತವೆ. ಇತಿಹಾಸ ಹೊಂದಿರುವಂಥ ವಾಣಿ ವಿಲಾಸಕ್ಕೆ ಈ ಏನು ಸೂಕ್ತ ಭದ್ರತೆ ಒದಗಿಸ್ಬೇಕು. ಮುಂದೆ ಆಗುವಂಥ ಅನಾಹುತಗಳನ್ನ ತಕ್ಷಣ ಸರ್ಕಾರ ಅದನ್ನು ಗಮನದಲ್ಲಿಟ್ಟುಕೊಂಡು ಅಲ್ಲಿಗೆ ಸೂಕ್ತ ಬಂದೋಬಸ್ತ್ ಮಾಡಿಕೊಡ್ಬೇಕಂತೇಳಿ ನಾವು ಈ ಮಾಧ್ಯಮದ ಮುಖಾಂತರ ಮನವರಿಕೆ ಮಾಡಿಕೊಡ್ತೀವಿ.